ಇಂಟರ್ವ್ಯೂನಲ್ಲಿ ಜಮೀರ್ ಅಹಮದ್ ಅವರು ಹೇಳಿದಂತಹ ಒಂದು ಡೈಲಾಗು ಈಗ ಫಿಲಮ್ಮೇ ಆಗ್ಬಿಟ್ಟಿದೆ. ಎಸ್, ನಾನು ಹೇಳ್ತಾ ಇರೋದು ಕಂಗ್ರಾಚುಲೇಷನ್ ಬ್ರದರ್ ಸಿನಿಮಾದ ಟ್ರೈಲರ್ ಬಗ್ಗೆ. ಟ್ರೈಲರ್ ಚಿಕ್ಕದಾಗಿ ಚೊಕ್ಕದಾಗಿದ್ರು ನಿಮ್ಮ ಮುಖದ ಮೇಲೆ ನಗು ತರಿಸುತ್ತೆ. ಹಾಗಿದ್ರೆ ಬನ್ನಿ, ಇದೇ ನವೆಂಬರ್ 21ಕ್ಕೆ ರಿಲೀಸ್ ಆಗ್ತಾ ಇರುವಂತಹ ಈ ಸಿನಿಮಾದ ಟ್ರೈಲರ್ ನೋಡಿ ನಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಈ ರಿವ್ಯೂ ನಲ್ಲಿ ಹೇಳ್ತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಕಂಗ್ರಾಚುಲೇಷನ್ ಬ್ರದರ್ ಈ ಸಿನಿಮಾ ಪ್ರಶಾಂತ್ ಕಲ್ಲೂರ್ ನಿರ್ಮಾಣದಲ್ಲಿ ಮೂಡ್ ಬಂದಿದ್ದು, ಸಿನಿಮಾನ ಪ್ರತಾಪ್ ಗಂಧರ್ವ ಡೈರೆಕ್ಟ್ ಮಾಡಿದ್ದಾರೆ. ಸಾಕಷ್ಟು ಸೋಷಿಯಲ್ ಮೀಡಿಯಾ ಟ್ಯಾಲೆಂಟ್ ಗಳನ್ನ ಕೂಡ ನೀವು ಈ ಸಿನಿಮಾದಲ್ಲಿ ನೋಡಬಹುದಾಗಿದೆ. ಸಿನಿಮಾದ ಪ್ರಮುಖ ಪಾತ್ರದಲ್ಲಿ ರಕ್ಷಿತ್ ನಾಗ್, ಸಂಜನಾ ಹಾಗೂ ಅನುಷಾ ಕಾಣಿಸ್ಕೊಂಡಿದ್ದಾರೆ. ಟ್ರೈಲರ್ ನೋಡಿದ ತಕ್ಷಣ ನಿಮ್ಗೆ ಯಾಕೆ ಕಂಗ್ರಾಚುಲೇಷನ್ ಬ್ರದರ್ ಅಂತ ಹೇಳ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಇಬ್ಬರ ಹುಡುಗಿಯರ ಒಬ್ಬ ಮುದ್ದಿನ ಹುಡುಗನ ಕಥೆಯನ್ನ ಡೈರೆಕ್ಟರ್ ಈ ಸಿನಿಮಾದಲ್ಲಿ ಹೇಳೋದಕ್ಕೆ ಹೊರಟಿದ್ದಾರೆ. ಪಕ್ಕಾ ಎಂಟರ್ಟೈನಿಂಗ್ ಕಂಟೆಂಟ್ ಅನ್ನ ಸಿನಿಮಾದ ನಿರ್ದೇಶಕರು ತೆರೆ ಮೇಲೆ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಹೊರಟಿದ್ದಾರೆ. ಅಂಡ್ ಪ್ಯಾಕ್ ಮಾಡಿರೋ ಟ್ರೈಲರ್ ನೋಡ್ತಾ ಇದ್ರೆ ಸಿನಿಮಾದಿಂದ ನೀವು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಅನ್ನ ಮಾತ್ರ ಎಕ್ಸ್ಪೆಕ್ಟ್ ಮಾಡಿ ಅನ್ನುವಂತಹ ಸಿಗ್ನಲ್ ಅನ್ನ ಕೂಡ ಕೊಟ್ಟಿದ್ದಾರೆ. ಒಬ್ಬನೇ ಹುಡುಗನನ್ನ ಪ್ರೀತಿಸಿ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿರುವಂತಹ ಇಬ್ರು ಹುಡುಗಿಯರಿಗೆ ಸಿಗುವಂತಹ ಈ ಸಿನಿಮಾದ ಹೀರೋ ಯಾವ ರೀತಿಲಿ ಮದುವೆ ಆಗ್ತಾನೆ ಹಾಗೂ ಟೈಟಲ್ ಅಲ್ಲೇ ಹೇಳಿರೋ ಹಾಗೆ ಕಂಗ್ರಾಚುಲೇಷನ್ಸ್ ನಿಜಕ್ಕೂ ಅವನ ಮ್ಯಾರೇಜ್ ಲೈಫ್ ಗೆ ಅನ್ವಯಿಸುತ್ತಾ ಅನ್ನೋದೇ ಸಿನಿಮಾದ ಹಿಡನ್ ಸೀಕ್ರೆಟ್. ಸ್ಟೋರಿ ಸಿಂಪಲ್ ಆಗಿದೆ, ಎಕ್ಸ್ಟ್ರಾ ಏನ್ ಸಿಗುತ್ತೆ ಅನ್ನೋ ನಿರೀಕ್ಷೆ ಬೇಡ. ಆದ್ರೆ ಕಚ್ಚುಗುಳಿ ಕೊಡುವಂತಹ ಡೈಲಾಗ್ಗಳು ಹಾಗೂ ಮುಖದಲ್ಲಿ ನಗು ತರಿಸುವಂತಹ ಕೆಲವೊಂದು ದೃಶ್ಯಗಳು ಈ ಸಿನಿಮಾ ಕೊಡುತ್ತೆ ಅಂತ ಟ್ರೈಲರ್ ಪ್ರಾಮಿಸ್ ಮಾಡ್ತಿದೆ. ಸ್ಪೆಷಲ್ ಆಗಿ ಹೇಳೋದಾದ್ರೆ ಕಾಲೇಜ್ ಸ್ಟೂಡೆಂಟ್ಸ್ ಆಸ್ ಆಡಿಯನ್ಸ್ ಈ ಸಿನಿಮಾನ ಇಷ್ಟಪಡೋ ರೀತಿಯಲ್ಲಿ ಯೂತ್ಫುಲ್ ಆಗಿದೆ. ಸಿಂಪಲ್ ಕಂಟೆಂಟ್ ಹಾಗೂ ಅನ್ಲಿಮಿಟೆಡ್ ಎಂಟರ್ಟೈನ್ಮೆಂಟ್, ಇದು ನೀವು ಟ್ರೈಲರ್ ನೋಡಿದ ತಕ್ಷಣ ಸಿನಿಮಾದಿಂದ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಯಂಗ್ ಟ್ಯಾಲೆಂಟ್ ರಕ್ಷಿತ್ ನಾಗ್ ಸಿನಿಮಾದಲ್ಲಿ ಲೀಡ್ ಆಕ್ಟರ್ ಆಗಿ ತುಂಬಾನೇ ಎನರ್ಜೆಟಿಕ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಎಲ್ಲೂ ಕೂಡ ಅವರೊಬ್ಬ ಹೊಸ ನಟ ಅನ್ನುವಂತಹ ನಟನೆಯ ಕೊರತೆ ಕಾಣಿಸ್ಲಿಲ್ಲ. ಪರ್ಫಾರ್ಮೆನ್ಸ್ ಅಲ್ಲಿ ಅವರಿಗೆ ಮೆಚುರಿಟಿ ಇದೆ. ಟ್ರೈಲರ್ ಕಟ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಸಿನಿಮಾದ ಥೀಮ್ ಏನು ಅನ್ನೋದನ್ನ ಪ್ರೇಕ್ಷಕರಿಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಮಾಡಿಸಿದ್ದಾರೆ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಸಿನಿಮಾದ ಲಿರಿಕ್ಸ್ ಹಾಗೂ ಕಂಪೋಸರ್ ಆಗಿ ಕೂಡ ರಕ್ಷಿತ್ ನಾಗ್ ಅವರೇ ಕೆಲಸ ಮಾಡಿದ್ದಾರೆ. ಸಿನಿಮಾ ರಿಲೀಸ್ ಆಗೋದಕ್ಕೆ ಇನ್ನೇನು 10 ದಿನ ಮಾತ್ರ ಬಾಕಿ ಉಳಿದಿದೆ. ಸಿಂಪಲ್ ಟ್ರೈಲರ್ ಜೊತೆಗೆ ಫಿಲ್ಮ್ ಟೀಮು ಥಿಯೇಟರ್ಗೆ ಕಾಲಿಡ್ತಾ ಇದೆ. ಈಗ ತುಂಬಾ ಸಿನಿಮಾಗಳು ರಿಲೀಸ್ ಆಗ್ತಿರುವಂತಹ ಟೈಮು, ಹಾಗಾಗಿ ಸ್ವಲ್ಪ ಪ್ರಮೋಷನ್ ಇದ್ರೆ ಈ ಸಿನಿಮಾ ಇನ್ನೂ ಬೆಟರ್ ಟೇಕ್ ಆಫ್ ಆಗುತ್ತೆ. ಕನ್ನಡದ ಹೊಸ ಪ್ರತಿಭೆಗಳ ಈ ಸಿನಿಮಾ ಥಿಯೇಟರ್ಗೆ ಎಂಟ್ರಿ ಆಗ್ತಿರೋದ್ರಿಂದ ಸಿನಿಮಾ ಚೆನ್ನಾಗಿದ್ದಲ್ಲಿ ಕನ್ನಡ ಪ್ರೇಕ್ಷಕ ಮಹಾಪ್ರಭುಗಳ ಆಶೀರ್ವಾದ ಇದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಕೊಳ್ಳೋ ಕಂಟೆಂಟ್ ಗಳನ್ನ ಮಾತ್ರ ಜನ ಥಿಯೇಟರ್ಗೆ ಬಂದು ನೋಡಿ ಸ್ಟ್ಯಾಂಪ್ ಅನ್ನು ಹೊಡೆಯೋ ಟೈಮ್ ಬಂದ್ಬಿಟ್ಟಿದೆ. ಹೀಗಾಗಿ ಇದನ್ನ ಜನರ ಹತ್ತಿರ ತಲುಪಿಸಿ ಅವ್ರನ್ನ ಥಿಯೇಟರ್ಗೆ ತರೋ ಹಾಗೆ ಫಿಲ್ಮ್ ಟೀಮ್ ಮಾಡಬೇಕಾಗಿದೆ. ಇದ್ರ ಜೊತೆಗೆ ಸರ್ಪ್ರೈಸ್ ಅನ್ನುವಂತಹ ರೀತಿಯಲ್ಲಿ ಸಿನಿಮಾದಲ್ಲಿ ಸುಪ್ರೀಂ ಸ್ಟಾರ್ ಶಶಿಕುಮಾರ್ ಅವರು ಕೂಡ ಇದ್ದಾರೆ. ಇನ್ನು ಈ ಸಿನಿಮಾಗೆ ಕತೆ ಬರೆದು ಕ್ರಿಯೇಟಿವ್ ಹೆಡ್ ಆಗಿ ಕೆಲಸ ಮಾಡಿರೋದು ಹರಿಸಂತ್ ಅವರು. ಈ ಸಿನಿಮಾದ ಸಿನಿಮಾಟೋಗ್ರಫಿ ಚೆನ್ನಾಗಿದೆ. ಇದನ್ನ ಗುರುಪ್ರಸಾದ್ MG ಅವರು ಸೆರೆ ಹಿಡಿದಿದ್ದಾರೆ. ಹಾಗೆ ಸಿನಿಮಾದ ಹೀರೋಯಿನ್ ಗಳಾಗಿ ಸಂಜನಾ ದಾಸ್, ಅನುಷಾ ಎ ಆಕ್ಟ್ ಮಾಡಿದ್ದಾರೆ. ಅಂಡ್ ಇಬ್ರು ಕೂಡ ಆನ್ ಸ್ಕ್ರೀನ್ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾರೆ. ಇಬ್ಬರು ಹುಡುಗಿಯರ ಜೊತೆಗೆ ಆ ಹುಡುಗನ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ವಿಟ್ನೆಸ್ ಮಾಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಪ್ರಾಬಬ್ಲಿ ಅದು ಮಜಾ ಇರುತ್ತೆ ಆನ್ ಸ್ಕ್ರೀನ್ ಇನ್ ಥಿಯೇಟರ್ಸ್ ಅಂತ ಅನ್ಸುತ್ತೆ. ಸೊ ಇದಾಗಿತ್ತು ಕಂಗ್ರಾಚುಲೇಷನ್ ಬ್ರದರ್ ಸಿನಿಮಾದ ಟ್ರೈಲರ್ ರಿವ್ಯೂ. ನೀವು ಈ ಟ್ರೈಲರ್ ನೋಡಿದ್ರೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.